ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಸಬ್ಸ್ಕ್ರೈಬರು ವ್ಯೂ ಹೇಗೆ ನಾವು ಹೆಚ್ಚು ಮಾಡ್ಕೊಳ್ಳೋದು ಆದಷ್ಟು ಬೇಗ ಅಂತ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತು ಅಂದರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಜನಕ್ಕೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತೀರಲ್ವ, ತುಂಬ ಜನಕ್ಕೆ ಈ ವಿಷಯನೇ ಗೊತ್ತಿರೋದಿಲ್ಲ. ಯಾಕೆಂದರೆ ನಾವು ಒಂದು 3 ಚಾನಲ್ ಮಾಡಿದ್ದೀವಿ. ಅದರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. 3 ಚಾನಲಿಂದ ನಮ್ಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನೀವು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ 1,000 ಸಬ್ಸ್ಕ್ರೈಬರ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ ಮಾಡಬೇಕು. 4,000 ಗಂಟೆ ವಾಚ್ ಟೈಮ್ ಮಾಡಬೇಕು. ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ತುಂಬ ಜನಕ್ಕೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರು ಗೊತ್ತಿರೋದಿಲ್ಲ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತಾರಲ್ಲ ಅವ್ರಿಗಂತೂ ಈ ವಿಷಯ ಗೊತ್ತಿರೋದಿಲ್ಲ. 4,000 ಗಂಟೆ ವಾಚ್ ಅವರ್ ನಾವು ಕಂಪ್ಲೀಟ್ ಮಾಡಬೇಕು. ಆವಾಗಲೇ ನಮಗೆ ಮಾನಿಟೈಸನ್ ಆನ್ ಆಗೋದು. ಅಂದರೆ ಚಾನಲ್ ಮೋನೋ ಆಗೋದು ಅಂದರೆ ಇವಾಗ 4,000 ವಾಚ್ ಅವರ್ ಮಾಡಿರ್ತೀರಲ್ವ, 1,000 ಸಬ್ಸ್ಕ್ರೈಬರ್ ಮಾಡಿರ್ತೀರಲ್ವ, ಅಲ್ಲಿ ತನಕ ನಿಮಗೆ ಯಾವುದೇ ದುಡ್ಡು ಬರೋದಿಲ್ಲ ಯೂಟ್ಯೂಬ್ ಕಡೆಯಿಂದ. ನಮಗೆ ಯಾವ ಥರದ ದುಡ್ಡು ಬರೋದಿಲ್ಲ. ಇಷ್ಟು ಮಾಡಬೇಕು ಅಂದರೆ ನೀವು 1,000 ಸಬ್ಸ್ಕ್ರೈಬರು 4,000 ವಾಚ್ ಅವ್ರು ಮಾಡಬೇಕು ಅಂದರೆ ಒಳ್ಳೆ ಕಂಟೆಂಟ್ ಏನಾದ್ರು ಆಗ್ತು ಅಂದರೆ 3 ತಿಂಗಳು ಬಂದ್ಬಿಡ್ತಾರೆ. 3 ತಿಂಗಳಿಗೆ ಆಗೋಯ್ತಾರೆ. 1 ತಿಂಗಳಿಗೆ ಒಂದೊಂದು ಚಾನಲ್ ಏನು ಗೊತ್ತಾ, ಅಕಸ್ಮಾತ್ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ದಿನಕ್ಕೆ ಒಬ್ಬರು ನಮ್ಮ ಲೈವ್ ಬಂದಿದ್ದರು. ಅವ್ರ ಹೆಸರು ನನಗೆ ಜ್ಞಾಪಕ ಇಲ್ಲ. ಒಂದೇ ದಿವಸ ಬಂದು ಹೊರಟೋದವರು. ಒಂದು ದಿನಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರಂತೆ. ಒಂದು ದಿನಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರಂತೆ. 15 ದಿನಕ್ಕೆ ಮೋನೋ ಆಗೈತೆ. 15 ಡೇಸ್ ಚಾನಲ್ ಓಪನ್ ಮಾಡಿ 15 ದಿನಕ್ಕೆ ಮೋನೋ ಆಗೈತೆ ಅವ್ರದ್ದು. ಈಗ ಒಂದು ಹೋದ ವಾರನೋ ಆಚೆ ವಾರನೋ ಬಂದಿದ್ದರು. ಬೇಕಿದ್ರೆ ನನ್ನ ಚಾನಲ್ ಚೆಕ್ ಮಾಡಿ ಅಂತಲೂ ಹೇಳಿದ್ರು. ಅವ್ರು ಯಾಕೆಂದರೆ ನಾನು ಲೈವ್ ಮಾಡ್ತಾ ಕೂತಿದ್ದೆ, ಅವ್ರ ಚಾನಲ್ ಚೆಕ್ ಮಾಡೋಕ್ಕಾಗಿಲ್ಲ ನನಗೆ. 2 ಐಡಿಯಿಂದ ಬಂದಿದ್ರು ಅವರು. 2 ಚಾನಲ್ ಐತೆ ಅವ್ರದ್ದು. ಚಾನಲ್ ಓಪನ್ ಮಾಡಿದ 15 ದಿನಕ್ಕೆ ಮೋನೋ ಆಗೈತೆ. ಆ ಥರ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅದನ್ನು ಫಾಲೋ ಮಾಡಿ. ನೀವು ಒಂದು ದಿನಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡಿ. ಅವರು ಯಾವ ಥರ ಮಾಡ್ತಾಯಿದ್ರು ಅನ್ನೋದೇ ನನಗೆ ಗೊತ್ತಿಲ್ಲ. 5 ವೀಡಿಯೋ ಯಾವುದ್ರ ಬಗ್ಗೆ ಮಾಡ್ತಾಯಿದ್ರು, ಇಲ್ಲ ಕುಕ್ಕಿಂಗ್ ಮಾಡ್ತಾಯಿದ್ರು ಏನು ಅಂದರೆ ನಾನು ಅಷ್ಟು ಐಡಿಯಾ ಇರಲಿಲ್ಲ. ನೀವು ಯಾವುದೇ ಕಂಟೆಂಟ್ ಏನಾರು ಇಟ್ಕೊಳ್ರಿ, ಪರವಾಗಿಲ್ಲ. ನೀವು ಯಾವ ಕಂಟೆಂಟ್ ಏನಾರು ಇಟ್ಕೊಳ್ರಿ. ಅಂದರೆ ಸ್ವಲ್ಪ ಇಂಟ್ರೆಸ್ಟಂಗ್ ಇರಲಿ ಅದು ಕಂಟೆಂಟು, ಜನಕ್ಕೆ ಇಷ್ಟ ಆಗಲಿ ಅಂಥ ವೀಡಿಯೋ ಏನಾದರೂ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಮಾಡ್ತೀವಿ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ, ಇದರಿಂದ ನಾವು ಏನಾದ್ರು ಅರ್ನಿಂಗ್ಸ್ ಮಾಡ್ತೀವಿ ಅಂತ ಏನಾದರೂ ಇತ್ತು ಅಂದರೆ ಒಂದಿನಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡಿರಿ. ಅವ್ರ ಥರನೇ ನೋಡಿರಿ, ನಿಮಗೂ ಆ ಥರ ಆಗ್ಬೋದೇನೋ. ಬೆಳಗ್ಗೆ ಡೈಲಿ 5 ವೀಡಿಯೋ ಅಂದರೆ ಎಲ್ಲಿಂದ ಹೆಂಗೆ ಮಾಡೋಕ್ಕಾಯ್ತದೆ? ಬರೀ ಯೂಟ್ಯೂಬಲ್ಲಿ ಬೇರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ನಿಸ್ತದೆ. ಯಾಕೆಂದರೆ ಇದರಲ್ಲೇ ನಾವು ಮುಳುಗೋಗ್ಬೇಕಾಗುತ್ತೆ ಯೂಟ್ಯೂಬಲ್ಲಿ. ಅವ್ರು ಯಾವ ಥರ ಮಾಡ್ತಾಯಿದ್ರು ಅನ್ನೋದು ಗೊತ್ತಿಲ್ಲ. ಒಂದು ದಿವಸ ಬಂದು ಮತ್ತೆ ಬರಲೇ ಇಲ್ಲ ಅವರು. ನೀವು ಡೈಲಿ 5 ವೀಡಿಯೋ ಅಪ್ಲೋಡ್ ಮಾಡಿ ನೋಡವ, ನಿಮಗೂ ಅದೇ ಥರ ಆಗ್ಬೋದೇನೋ. ತುಂಬ ಜನ 2 ವರ್ಷ 3 ವರ್ಷ ಸರ್ಕಸ್ ಹೊಡಿತಾನೆ ಇರ್ತಾರೆ, ಇನ್ನೂ ಮಾನಿಟೈಸೇಷನ್ ಆನ್ ಆಗಿರೋದಿಲ್ಲ. ಆಮೇಲೆ ಅವ್ರು ಏನಕ್ಕೆ ಗೊತ್ತಾ ಅವರು ಅಷ್ಟು ಲೇಟ್ ಮಾಡ್ಕೊಳ್ಳೋದು. ಇವತ್ತು ವೀಡಿಯೋಸ್ ಹಾಕ್ತಾರೆ, ಇನ್ನೊಂದು ತಿಂಗಳಾದರೂ ವೀಡಿಯೋಸ್ ಹಾಕೋದಿಲ್ಲ, 3 ತಿಂಗಳಾದರೂ ವೀಡಿಯೋಸ್ ಹಾಕೋದಿಲ್ಲ. ಬರೀ ಒಂದು ವೀಡಿಯೋನೇ 2 ತಿಂಗಳು 3 ತಿಂಗಳು ಮಾಡ್ತಾರೆ. ಆದರೆ ಅವರು ಒಂದು ದಿನಕ್ಕೆ 5 ವೀಡಿಯೋ ಮಾಡ್ತಾಯಿದ್ರಂತೆ. 5 ವೀಡಿಯೋನೂ ಅಪ್ಲೋಡ್ ಮಾಡ್ತಾಯಿದ್ರಂತೆ. ಅವ್ರು ಯಾವ ಥರ ಮಾಡಿರ್ಬೋದು. ಬೇಗ ಮಾನಿಟೈಸೇಷನ್ ಆನೈತಂತೆ. 1-1.5 ತಿಂಗಳಿಗೆ ಏನೋ $80 ಆಗಿದೆ ಅಂತ ಹೇಳಿದ್ರು. 15 ದಿನಕ್ಕೇ ಎಷ್ಟು ಮಾನಿಟೈಸೇಷನ್ ಆನ್ ಆಯಿತು. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಬಂದರು. 1.5 ತಿಂಗಳಿಗೋ 2 ತಿಂಗಳಿಗೋ ಗೊತ್ತಿಲ್ಲ, $80 ಆಗಿದೆ ಅಂತ ಹೇಳಿದ್ರು. ಅವ್ರು ಯಾವ ಥರ ಮಾಡಿರ್ಬೋದು. ಆ ಥರ ನೀವು ಕಷ್ಟಪಡಿ. ಇದರ 5 ವೀಡಿಯೋ ಮಾಡಬೇಕು ಅಂದರೆ ತುಂಬ ಈಸಿ ಅಲ್ಲ ಅದು. ಈಗ 5 ವೀಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಅಂದರೆ ತುಂಬ ಲೇಟ್ ತಗೊಳುತ್ತೆ, ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ಅಂತ ನೀವು ಟೈಮ್ ಕೊಡಬೇಕಾಗುತ್ತೆ. ಇದಕ್ಕೆ ಅಂದರೆ ಅವ್ರು ಎಲ್ಲೂ ಹೋಗಲ್ಲ ಅನಿಸುತ್ತೆ, ಮನೇಲೇ ಇರಬೇಕು ಅನಿಸುತ್ತೆ. ಕೆಲಸದಲ್ಲಿ ಬ್ಯುಸಿ ಇದ್ರಂತೂ ಇದು ಮಾಡೋಕ್ಕಾಗೋದಿಲ್ಲ. ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ. ಅಕಸ್ಮಾತ್ ನಿಮಗೆ 5 ವೀಡಿಯೋಸ್ ಹಾಕೋಕ್ಕಾಗಲಿಲ್ವಾ, ಡೈಲಿ ವೀಡಿಯೋಸ್ ಹಾಕೊಂಡೋಗಿ. ಡೈಲಿ 1 ವೀಡಿಯೋ ಹಾಕೋಗಿ, ಇಲ್ಲ ಡೈಲಿ 2 ವೀಡಿಯೋನಾರು ಅಪ್ಲೋಡ್ ಮಾಡಿರಿ. ಬೆಳಗ್ಗೆ ಸಾಯಂಕಾಲ ಅಪ್ಲೋಡ್ ಮಾಡಿರಿ. ಆದಷ್ಟು ಶಾರ್ಟ್ಸ್ ವೀಡಿಯೋ ಹಾಕಿ. ಶಾರ್ಟ್ಸ್ ವೀಡಿಯೋದಿಂದ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಬರ್ತಾರೆ. ಒಂದು ದಿನಕ್ಕೆ 3 ಶಾರ್ಟ್ಸ್ ವೀಡಿಯೋ ಹಾಕ್ಬೋದು. 3 ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಒಂದು ದಿನಕ್ಕೆ. ಅಷ್ಟು ಶಾರ್ಟ್ಸ್ ವೀಡಿಯೋ ಡೈಲಿ 2 ವೀಡಿಯೋ ಹಾಕೋಗಿ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ.
ನೀವು ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಏನೋ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಅಯ್ಯೋ ಯಾವತ್ತೋ ಒಂದು ದಿನ ಹಾಕಿದ್ರಾಯ್ತು ಪರವಾಗಿಲ್ಲ ಇವತ್ತಿಲ್ಲ ನಾಳೆ ಹಾಕೋದು ಆ ಥರ ಮಾಡ್ತು ಅಂದರೆ ಯೂಟ್ಯೂಬ್ ಚಾನಲ್ ನೀವು ಮಾಡೋಕ್ಕಾಗದೆ ತುಂಬ ಕಷ್ಟ ಆಗುತ್ತೆ. ನೀವು ಆ ಥರ ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ, ನೀವು ಆದಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತು ಅಂದರೆ ನಿಮ್ಮ ಚಾನಲ್ ಬೇಗ ಮೋನೋ ಆಗುತ್ತೆ, ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಬೇಗ ನೀವು ದುಡ್ಡು ತೊಗೋಬೋದು. ಅರ್ನಿಂಗ್ ಬೇಗ ನೀವು ದುಡ್ಡು ತೊಗೋಬೋದು ಯೂಟ್ಯೂಬ್ ಕಡೆಯಿಂದ, ನಿಮಗೇನು ಇಂಟ್ರೆಸ್ಟ್ ಇತ್ತು ಅಂದರೆ. ಅದಕ್ಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ ನಾನು ಈ ಮಾತು ಹೇಳ್ತೀನಿ, ದಯವಿಟ್ಟು ಇಂಟ್ರೆಸ್ಟ್ ತೋರಿಸ್ರಿ ಯೂಟ್ಯೂಬ್ ಓಪನ್ ಮಾಡಿದ್ರೆ. ಬೇಜಾರು ಪಟ್ಕೋಬೇಡಿ, ಅಯ್ಯೋ ವ್ಯೂ ಬರೋದಿಲ್ಲ ಅಂತ. ಏನಕ್ಕೆ ವ್ಯೂ ಬರೋದಿಲ್ಲ ಗೊತ್ತಾ, ನಿಮ್ಮ ಕಂಟೆಂಟು ಸ್ವಲ್ಪ ಲೋ ಇರ್ತದೆ, ಅಂದರೆ ಜನಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ, ಅಂದರೆ ನಿಮ್ಮ ವೀಡಿಯೋದಿಂದ ಜನಕ್ಕೆ ಅದರಿಂದ ಯೂಸ್ ಆಗ್ತಾಯಿಲ್ಲ ಅಂತ. ಅಂದರೆ ನಾವು ಇವಾಗ ನಮ್ಮ ವೀಡಿಯೋಗೆ ವ್ಯೂ ಬಂದಿಲ್ಲ ಅಂದರೆ ನಮ್ಮ ವೀಡಿಯೋ ಜನಕ್ಕೆ ಯೂಸ್ ಆಗ್ತಾಯಿಲ್ಲ, ಅದರಿಂದ ಅವ್ರಿಗೇನು ಯೂಸ್ಫುಲ್ ಇಲ್ಲ. ಅದೇ ಜನಕ್ಕೆ ಯೂಸ್ಫುಲ್ ಏನಾರು ಆಯಿತು ಅಂದರೆ ನಮ್ಮ ಚಾನಲ್ ನೋಡ್ತಾರೆ, ಪೂರ್ತಿ ವೀಡಿಯೋ ನೋಡ್ತಾರೆ, ಪೂರ್ತಿ ವೀಡಿಯೋ ನೋಡ್ತಾರೆ. ನೆಕ್ಸ್ಟು ನಾವು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ವೆಯ್ಟ್ ಮಾಡ್ತಾರೆ. ಆವಾಗ ನಮಗೆ ಅಲ್ಲಿಂದ ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ಆವಾಗ ಬೇರೆಯವ್ರಿಗೂ ಹೇಳ್ತಾರೆ, ನೋಡಿರಿ ಈ ಚಾನಲ್ ನೋಡಿರಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಅಂತ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಅವ್ರು ರೆಕಮೆಂಡ್ ಮಾಡ್ತಾರೆ. ಅದಕ್ಕೆ ಹೇಳೋದು, ಒಳ್ಳೆ ಕಂಟೆಂಟ್ ಇಟ್ಕೊಳ್ರಿ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ನೀವು. ಬೇರೆಯವ್ರ ವೀಡಿಯೋ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರು ಯಾರೋ ಒಂದು ವೀಡಿಯೋ ಹಾಕಿದ್ದಾರೆ ಅದನ್ನು ಕಾಪಿ ಮಾಡಿ ನಿಮ್ಮ ಚಾನಲ್ಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ತುಂಬ ಜನ ನೋಡ್ತಾ ಇದ್ದೀನಿ, ತುಂಬ ಜನ ನಾನು ಇವಾಗ ನನ್ನ ಚಾನಲ್ಗೆ ಕನೆಕ್ಟ್ ಆಗ್ತಾರಲ್ಲ, ಅವ್ರ ಚಾನಲ್ಗೆ ನಾವು ಕನೆಕ್ಟ್ ಆಗಬೇಕು ಅಂತ ಅವ್ರ ವೀಡಿಯೋ ಆನ್ ಮಾಡ್ತೀನಿ. ತುಂಬ ಜನ ಅವ್ರ ವೀಡಿಯೋನೇ ಅಲ್ಲ ಅವ್ರ ವೀಡಿಯೋನೇ ಅಲ್ಲ, ಅದು ಬೇರೆಯವ್ರ ವೀಡಿಯೋ ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕ್ತೀರಿ, ನಿಮ್ಮ ಚಾನಲ್ ಹೋಗ್ಬಿಡ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಸ್ವಂತದಿರಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ನಿಮ್ಮ ಸ್ವಂತ ಕ್ರಿಯೇಟ್ ಆಗಿರಬೇಕು ವೀಡಿಯೋ, ನಿಮ್ಮ ಸ್ವಂತ ವಾಯ್ಸ್ ಇರಬೇಕು. ಬ್ಯಾಕ್ಗ್ರೌಂಡು ಅಷ್ಟೇ, ವಿಡಿಯೋ ಬ್ಯಾಕ್ಗ್ರೌಂಡ್ ಕೊಡಬೇಡ್ರಿ. ವಿಡಿಯೋ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಚಾನಲ್ ಹೋಗ್ಬಿಡ್ತದೆ. ವಿಡಿಯೋ ಅಪ್ಲೋಡೇ ಮಾಡೋಕ್ಕೆ ಹೋಗ್ಬೇಡ್ರಿ, ತುಂಬ ಡೇಂಜರು. ವಿಡಿಯೋ ನೀವೇನೋ ಯೂಸ್ ಮಾಡ್ತು ಅಂದರೆ ಆ ಚಾನಲ್ ಅಷ್ಟೇನೂ ಸೇಫ್ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ವಿಡಿಯೋ ಎಲ್ಲ ವಿಡಿಯೋನೇ ಮಾಡ್ತು ಅಂದರೆ ಎಲ್ಲ ವಿಡಿಯೋದಿಂದನೇ ನೀವು ಮಾಡ್ಬಿಡ್ತು ಅಂದರೆ ನಿಮ್ಮದು ಪರಿಶ್ರಮ ಏನಿಲ್ಲ ಅಲ್ವಾ. ಆವಾಗ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬರ್ ಏನು ಹೇಳಿರೋದು, ಯೂಟ್ಯೂಬ್ ರೂಲ್ಸ್ ಏನಿರೋದು ಗೊತ್ತಾ, ನಿಮ್ಮ ಸ್ವಂತ ಕ್ರಿಯೇಟ್ ಇರಬೇಕು ವೀಡಿಯೋ, ನಿಮ್ಮ ಕಂಟೆಂಟ್ ನಿಮ್ಮದೇ ಒಂದು ಓನ್ ಕಂಟೆಂಟ್ ಇರಬೇಕು. ಆಮೇಲೆ ಎಡಿಟಿಂಗು ಅಷ್ಟೇ, ನೀವು ವಾಯ್ಸ್ ಕೊಡೋದು ಅಷ್ಟೇ ನಿಮ್ಮ ವಾಯ್ಸ್ ಇರಬೇಕು. ಬೇರೆ ಆ ಥರ ಇರೋದು. ನೀವು ವಿಡಿಯೋದಿಂದ ವಾಯ್ಸ್ ಕೊಡೋದು, ಬ್ಯಾಕ್ಗ್ರೌಂಡು ವಿಡಿಯೋ ಬ್ಯಾಕ್ಗ್ರೌಂಡ್ ಕೊಡೋದು, ಮ್ಯೂಸಿಕ್ಕು ಬೇರೆ ಕಡೆಯಿಂದ ತರೋದು, ಆ ಥರ ಮಾಡ್ತು ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗೋಗುತ್ತೆ, ಚಾನಲ್ ಇರೋದಿಲ್ಲ. ಅದಕ್ಕೆ ಏನು ಮಾಡೋದು, ಅಕಸ್ಮಾತ್ ನೀವೇನಾದರೂ ಬೇರೆಯವ್ರ ವೀಡಿಯೋ ಏನಾದರೂ ತಂದು ಅಪ್ಲೋಡ್ ಮಾಡ್ಕೊಂಡ್ರೆ ಅವರು ಇವಾಗ ಬೇರೆಯವ್ರ ವೀಡಿಯೋ ಅಂತ ಹೇಳ್ತೀನಿ, ಆ ಓನರು ನಿಮಗೆ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಸ್ಟ್ರೈಕ್ ಏನಾದ್ರು ಕೊಡ್ತು ಅಂದರೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವೇನೇ ಮಾಡಿದ್ರು ನಿಮ್ಮ ಸ್ವಂತ ಕ್ರಿಯೇಟ್ ಮಾಡ್ಕೊಳ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮಿಂದನೂ ಅಷ್ಟೇ, ಇನ್ಸ್ಟಾಗ್ರಾಮಿಂದ ತಂದು ಪೋಸ್ಟ್ ನಿಮ್ಮ ಚಾನಲ್ಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಇವಾಗ ನೀವು ಇನ್ನೊಬ್ರು ಯಾರೋ ನಮ್ಮ ಲೈವಲ್ಲಿ ಕೇಳಿದರು, ಇವಾಗ ಒಂದು ವೀಡಿಯೋ ಮಾಡ್ಕೋತೀವಿ, ಅದು ಇನ್ಸ್ಟಾಗ್ರಾಮ್ಗೆ ಆಮೇಲೆ ಯೂಟ್ಯೂಬ್ಗೆ ಎರಡಕ್ಕೂ ಹಾಕೋಬೋದು ಅಂತ ಕೇಳಿದ್ರು. ಎರಡಕ್ಕೂ ಹಾಕೋಬೋದಾ ಅಂತ. ಹಾಕೋಬೋದು. ಯಾವಾಗ ಗೊತ್ತಾ, ಫಸ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಿ, ಫಸ್ಟು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿರಿ. ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಾದಮೇಲೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ಹಾಕೊಳ್ರಿ. ಇನ್ಸ್ಟಾಗ್ರಾಮಿಂದ ಯಾವುದೇ ಕಾಪಿರೈಟ್ ಏನೂ ಬರೋದಿಲ್ವಂತೆ. ನಾವು ಯಾಕೆಂದರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಏನೂ ಬರೋದಿಲ್ವಂತೆ. ಅದಕ್ಕೆ ನೀವು ಫಸ್ಟು ಯೂಟ್ಯೂಬ್ ಇದಕ್ಕೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ, ಯಾವುದಕ್ಕೆ ಇನ್ಸ್ಟಾಗ್ರಾಮ್ಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನಿಮ್ಮ ವೀಡಿಯೋನ ಫಸ್ಟು ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ವ ಅದಕ್ಕೆ ಅಪ್ಲೋಡ್ ಮಾಡಿರಿ. ಅದಕ್ಕೆ ಅಪ್ಲೋಡ್ ಮಾಡಾದಮೇಲೆ ಆಮೇಲೆ ಅದಕ್ಕೆ ಒಂದು 10 ನಿಮಿಷನೋ 20 ನಿಮಿಷ ಬಿಟ್ಟು ಬೇಕಾದ್ರೆ ಅದಕ್ಕೆ ಮಾಡ್ಕೊಳ್ರಿ, ಅದಕ್ಕೆ ಇನ್ಸ್ಟಾಗ್ರಾಮ್ಗೆ. ಆವಾಗ ನಿಮ್ಮ ಚಾನಲ್ ಏನೂ ಆಗೋದಿಲ್ಲ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ಗೆ ಫಸ್ಟ್ ಹಾಕ್ಬಿಟ್ಟು ಅದನ್ನೇ ತಂದು ನೀವು ಯೂಟ್ಯೂಬ್ ಚಾನಲ್ಗೆ ಹಾಕ್ತಿದ್ರೆ ಕಾಪಿರೈಟ್ ಬಂದುಬಿಡ್ತದೆ. ಆವಾಗ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಚಾನಲ್ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು. ಆಮೇಲೆ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ಇನ್ನೊಂದು ಮಾತು ಹೇಳ್ತೀನಿ, ಯಾವುದೇ ಕಂಪ್ಲೇಂಟ್ ಇರಬಾರ್ದು ನಿಮ್ಮ ಚಾನಲ್ ಮೇಲೆ. ಅಂದರೆ ಕಂಪ್ಲೇಂಟ್ ಏನು ಗೊತ್ತಾ, ಕಾಪಿ ಸ್ಟ್ರೈಕ್ ಬರುತ್ತೆ ಗೊತ್ತಾ. ಕಾಪಿ ಸ್ಟ್ರೈಕ್ ಬರುತ್ತೆ ಅಂದರೆ ಇವಾಗ ನೀವು ಲೈವ್ ಮಾಡಬೇಕಾಗ್ಲಿ, ಏನೋ ಒಂದು ವೀಡಿಯೋ ಮಾಡಬೇಕಾಗ್ಲಿ, ಲೈವ್ ಮಾಡಬೇಕಾದ್ರೆ ಜಾಸ್ತಿ ಕಾಪಿರೈಟ್ ಬರೋದು. ಲೈವ್ ಮಾಡಬೇಕಾದ್ರೆ ಮಕ್ಕಳನ್ನ ತೋರಿಸೋದು, ಮಕ್ಕಳನ್ನ ಒಬ್ಬರನ್ನೇ ತೋರಿಸೋದು. ನಿಮ್ಮ ಜೊತೆಲಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ಕೂತ್ಕೊಂಡು ನನ್ನ ಮಗುನ ನಮ್ಮ ಜೊತೆ ತೊಡೆ ಮೇಲೆ ಕುಣಿಸ್ಕೊಂಡು ನಾವು ಬೇಕಾದ್ರೆ ಲೈವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಗುನ ಒಬ್ಬರನ್ನೇ ಬಿಟ್ಬಿಟ್ಟು ನೀವು ಆ ಸೈಡ್ ಇಟ್ಕೊಂಡು ಲೈವ್ ಮಾಡಬೇಡಿ. ಅಂದರೆ ನಿಮ್ಮ ಮುಖ ತೋರಿಸ್ತೇನೆ, ಬರೀ ಮಗು ಮುಖ ತೋರಿಸ್ಕೊಂಡೇ ಲೈವ್ ಮಾಡಬೇಡಿ. ಚಾನಲ್ಲು ಇದೇ ಲೈವೇ ಆನ್ ಆಗೋದಿಲ್ಲ, ಲೈವ್ ಸ್ಟಾಪ್ ಮಾಡಿಬಿಡ್ತಾರೆ. ಮಕ್ಕಳನ್ನ ತೋರಿಸೋ ಹಾಗಿಲ್ಲ ಇದರಲ್ಲಿ.
ನೀವು ಜೊತೇಲಿ ಇದ್ಕೊಂಡು ಬೇಕಾದ್ರೆ ತೋರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚಿಕ್ಕ ವಯಸ್ಸಿನ ಮಗುನ ಬೇಕಾದ್ರೆ ತೋರಿಸ್ಬೋದು ನೀವು ಜೊತೇಲಿ ಇದ್ಕೊಂಡು. ಪೇರೆಂಟ್ಸ್ ಇರಬೇಕು ಜೊತೇಲಿ. ಪೇರೆಂಟ್ಸ್ ಏನಾರು ಇಲ್ಲ ಅಂದರೆ ಚಾನಲ್ ಹೋಗ್ಬಿಡ್ತದೆ. ಯಾಕೆ ಅಂದರೆ ನಮ್ಮ ಲೈವಲ್ಲೇ ತುಂಬ ಜನ ಹೇಳವ್ರೆ, ನಮ್ಮ ಲೈವ್ ಆನ್ ಆಗ್ತಾಯಿಲ್ಲ, ಲೈವ್ ಆನ್ ಆಗ್ತಾಯಿಲ್ಲ ಅಂತ. ಮೊನ್ನೆ ನಮ್ಮ ರಿಲೇಷನ್ದೇ ಒಂದು ಹುಡುಗಂದು ಅವನು ಲೈವ್ ಮಾಡ್ತಾಯಿದ್ದಂತೆ. ಲೈವ್ ಮಾಡಬೇಕಾದ್ರೆ ಅವನೇನು ಹೇಳಿದ್ದಾನೆ, ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಏನೋ ಇವನು ಹೇಳ್ತಾ ಇದ್ದಂತೆ. ಮಗು ಅದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಅವು ಹುಡುಗನೂ ಹೇಳ್ತಾ ಇದ್ದಂತೆ, ಶೇರ್ ಮಾಡಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ. ಈ ವಾಯ್ಸ್ ಚೆನ್ನಾಗೈತಲ್ಲ ಅಂತ ಏನೋ ಹುಡುಗನ ತೋರ್ಸ ಬಂದ್ಬಿಟ್ಟು ಕ್ಯಾಮ್ರಾನ ಆ ಹುಡುಗನ ಹಿಡ್ದವನೆ ಕ್ಯಾಮ್ರಾನ. ಆ ಚಾನಲ್ ಮತ್ತೆ ಲೈವ್ ಏನಾಗಿಲ್ಲ, ಅವ್ರದ್ದು ಲೈವ್ ಸ್ಟಾಪ್ ಆಗೋಗೋದೆ, ಲೈವೇ ಆನ್ ಆಗ್ತಾಯಿಲ್ಲ. ಆ ಥರ ಮಕ್ಕಳನ್ನ ತೋರಿಸ್ಕೊಂಡು ನೀವು ಲೈವ್ ಮಾಡಬೇಡಿ. ಮಕ್ಕಳನ್ನ ತೋರಿಸ್ಕೊಂಡು ಲೈವ್ ಮಾಡಿದ್ರೆ ಬೇಗ ಕಾಪಿರೈಟ್ ಬಂದುಬಿಡ್ತದೆ. ನೀವೇನಾರು ಕಾಪಿರೈಟು ಅದು ತುಂಬ ಜನ ಕಾಪಿರೈಟ್ ಬಂದ ತಕ್ಷಣ ಡಿಲೀಟ್ ಮಾಡಿಬಿಡ್ತಾರೆ. ಅದೇ ತಪ್ಪು ಮಾಡೋದು ನೀವು. ಆದಷ್ಟು ಫಸ್ಟ್ ಆಫ್ ಆಲ್ ನೀವು ಕಾಪಿರೈಟ್ ಬರದೇ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ಚಾನಲ್ಗೆ ಕಾಪಿರೈಟ್ ತಗೋತು ಅಂದರೆ ವ್ಯೂ ಕಡಿಮೆ ಆಗುತ್ತೆ. ಕಾಪಿರೈಟ್ ಬಂದರೂ ಏನು ಚಾನಲ್ ಏನು ಪ್ರಾಬ್ಲಮ್ ಆಗೋದಿಲ್ಲ, ರಿಮೂವ್ ಮಾಡ್ಬೋದು, ಕಾಪಿರೈಟ್ನ ರಿಮೂವ್ ಮಾಡ್ಬೋದು. ಅಂದರೆ ನಮಗೆ ಡೌನ್ ಆಗುತ್ತೆ, ಅಂದರೆ ವ್ಯೂ ಡೌನ್ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದ ನಮಗೆ ರೆಕಮೆಂಡ್ ಕಡಿಮೆ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದ ರೆಕಮೆಂಡ್ ಯಾವಾಗ ಕಡಿಮೆ ಆಗುತ್ತೆ ಆವಾಗ ನಮಗೆ ನಮ್ಮ ಇದು ನೋಟಿಫಿಕೇಷನ್ ಜನಕ್ಕೆ ಕೊಡೋದಿಲ್ಲ, ಅಂದರೆ ವ್ಯೂ ಕೊಡೋದಿಲ್ಲ ಯೂಟ್ಯೂಬ್ ಕಡೆಯಿಂದ. ಅದಕ್ಕೇನು ಮಾಡಿರಿ, ಒಂದು ಕಂಪ್ಲೇಂಟು ಇರಬಾರ್ದು ನಿಮ್ಮ ಚಾನಲ್ ಮೇಲೆ. ಒಂದು ದಿನವೂ ನಿಮ್ಮ ಚಾನಲ್ ಮೇಲೆ ಯಾವುದೇ ಕಂಪ್ಲೇಂಟ್ ಆಗಲಿ, ಅದೇ ಸ್ಟ್ರೈಕ್ ಆಗಲಿ, ಆಮೇಲೆ ಕಾಪಿ ರೈಟ್ ಆಗಲಿ, ಆಮೇಲೆ ಕಾಪಿ ಕ್ಲೈಮು ಅಂತ ಇರುತ್ತೆ, ಅವು ಏನೂ ತಗೋಬೇಡ್ರಿ. ಏನು ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ ಹಾಕೋಗ್ರಿ, ಓನ್ ಕಂಟೆಂಟ್ ಇರಲಿ, ಏನೂ ಆಗೋದಿಲ್ಲ. ನಿಮ್ಮ ಚಾನಲು ಸೇಫಾಗಿರ್ತದೆ. ಆವಾಗ ಬೇಗ ನಿಮಗೆ ವೈ ಟಿ ಕಡೆಯಿಂದನೇ ರೆಕಮೆಂಡ್ ಸಿಗುತ್ತೆ. ಅವಾಗೇನು ಮಾಡ್ತಾರೆ ಗೊತ್ತಾ, ನಿಮ್ಮದೇನಾದ್ರೂ ಚೆನ್ನಾಗಿ ವೀಡಿಯೋಸ್ ಹಾಕ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಚಾನಲ್ಗೆ ಅಂದರೆ ಆಗ ವೈ ಟಿನೇ ನಿಮಗೆ ರೆಕಮೆಂಡ್ ಮಾಡ್ತದೆ. ಅಂದರೆ ವೈ ಟಿ ರೆಕಮೆಂಡ್ ಮಾಡ್ತದೆ, ಯಾವ್ದಾರು ಒಂದು ವೀಡಿಯೋ ವೈರಲ್ ಮಾಡಿಬಿಡ್ತಾರೆ. ಆವಾಗ ಅದರಿಂದ ನಿಮಗೆ ಡಾಲರ್ಸು ಕೌಂಟ್ ಆಗುತ್ತೆ, ಅದು ವ್ಯೂ ಬರುತ್ತೆ, ವಾಚ್ ಅವರ್ ಕೌಂಟ್ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದರಿಂದ ನಿಮಗೆ ಡಾಲರ್ಸು ಕೌಂಟ್ ಆಗುತ್ತೆ. ಆಯಿತಾ? ಅದಕ್ಕೆ ನೀವೇನು ಮಾಡಿರಿ ಅಂದರೆ ಬೇರೆಯವ್ರ ಚಾನಲಿಂದ ಮಾತ್ರ ಕದ್ದು, ಅಂದರೆ ಅವರು ಚಾನಲ್ನಿಂದ ಬಂದು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಬ್ಯಾಕ್ಗ್ರೌಂಡು ಎಲ್ಲ ಪ್ರತಿಯೊಂದು ನಿಮ್ಮ ಓನ್ ಇದಿರಲಿ, ಅಂದರೆ ಓನಾಗೆ ನೀವು ಮಾಡಬೇಕು, ನಿಮ್ಮದೇ ಸ್ವಂತ ಇರಬೇಕು. ಆವಾಗ ನಿಮ್ಮ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಮ್ಮದು ಮೂರು ಚಾನಲ್ನಿಂದ ನಮ್ಗೆ ಯಾವ ಸ್ಟ್ರೈಕು ಗೀಕಾಗಲಿ ಒಂದು ದಿನಕ್ಕೂ ತಗೊಂಡಿಲ್ಲ. ನಾವು ಯಾವ ಸ್ಟ್ರೈಕು ತಗೊಂಡಿಲ್ಲ, ಎಂತ ತಗೊಂಡಿಲ್ಲ. ಕಾಪಿರೈಟ್ ತಗೊಂಡಿದ್ದೀನಿ, ಒಂದು 3-4 ಸಲ ಕಾಪಿರೈಟ್ ತಗೊಂಡಿದ್ದೀನಿ. ಸ್ವಲ್ಪ ವ್ಯೂ ಕಡಿಮೆ ಆಯಿತು. ಯಾಕೆ ಅಂದರೆ ನಾನು ಲೈವ್ ಮಾಡಬೇಕಾದ್ರೆ ಟಿ ವಿ ಒಂದು ತೋರಿಸಿದೆ ಅಷ್ಟೇ. ಟಿ ವಿ ಬಿಟ್ಟರೆ ನಾವು ಯಾವ ಮಕ್ಕಳನ್ನೂ ತೋರಿಸಿರಲಿಲ್ಲ. ಟಿ ವಿ ಒಂದು ತೋರಿಸ್ಬಿಟ್ಟಿದೆ, ಅಂದರೆ ಮ್ಯೂಟ್ ಮಾಡೇ ತೋರಿಸಿದೆ. ಅಷ್ಟಕ್ಕೇ ಒಂದು 2-3 ಸಲ ಕಾಪಿರೈಟ್ ಬಂದ್ಬಿಡ್ತು. ಆಗ ನಮಗೆ ವ್ಯೂ ಕಡಿಮೆ ಆಯಿತು. ಅದಕ್ಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಇದನ್ನೆಲ್ಲ ಗ್ಯಾಪ್ನ ಇಟ್ಕೊಳ್ರಿ. ನೀವು ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ, ಒಬ್ಬೊಬ್ರಿಗೆ ಹೊಸ್ದಾಗಿ ಮಾಡಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಅವರು ದಯವಿಟ್ಟು ಈ ಪೂರ್ತಿಯಾಗಿ ವೀಡಿಯೋ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಆಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಷ್ಟೆಲ್ಲ ನೀವು ಗ್ಯಾಪ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ತು ಅಂದರೆ ಬೇಗ ನಿಮಗೆ ವ್ಯೂ ಬರುತ್ತೆ, ಬೇಗ ನಿಮಗೆ ಇದು ಬರುತ್ತೆ, ಯಾವುದು ಸಬ್ಸ್ಕ್ರೈಬರು ಬಂದುಬಿಡ್ತಾರೆ. ನೀವು ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರೆ ಬೇಗ ಸಬ್ಸ್ಕ್ರೈಬರ್ ಮಾಡ್ತಾರೆ, ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಅರ್ಥ ಆಯಿತಾ? ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಆದರೆ ಪೂರ್ತಿಯಾಗಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.